ಇದ್ರಲ್ಲಿ ಬರೀ 10 ಸೆಕೆಂಡ್ ತಗೋತೀರ ನೀವು. ಸ್ಟಾಪ ಮನೇಲಿ ಅವ್ರೊಬ್ಬರೇ ಅರ್ನಿಂಗ್ ಅಲ್ಲ. ಸೊ ಇವತ್ತಿನ ಫಸ್ಟ್ ಟೋಲ್ ಗೇಟ್ ಯಾವುದಪ್ಪ ಇದು? ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಇದೇ ನೋಡಿ ನಾವು ಇದ್ದಿದ್ದು ಹಾಸ್ಟೆಲ್ ಕಾರ್ನರ್ ಬಿಲ್ಡಿಂಗ್ ಕೆಳಗಡೆ ಪಾರ್ಕಿಂಗ್ ಇದೆ, ರಿಸೆಪ್ಷನ್, ಆಮೇಲೆ ಎಲ್ಲರೂ ಲೈಕ್ ಅಟ್ಲೀಸ್ಟ್ 4 ಶೇರಿಂಗ್ 6 ಶೇರಿಂಗು. 6th ಫ್ಲೋರಲ್ಲಿ ಕೆಫೆಟೇರಿಯಾ ಅಂದರೆ ಕಾಮನ್ ಏರಿಯಾ. ಕೆಫೆಟೇರಿಯಾ ಎಲ್ಲ ಏನೆಲ್ಲ ಫುಡ್ ಎಲ್ಲ ಆನ್ಲೈನ್ ಆರ್ಡರ್ ಮಾಡ್ಕೋಬೇಕು. ಹೈಟೆಕ್ ಸಿಟಿ, ತುಂಬ ಪ್ರೀಮಿಯಂ ಲೊಕೇಶನ್ ಆ್ಯಕ್ಚುಲಿ. 5 days ಸ್ಟೇ ಮುಗೀತು. ಇವಾಗ ನಾಗ್ಪುರ್ಗೆ ಪಯಣ. ಹಾಸ್ಟೆಲರಿಂದ ಇವಾಗ ಹೊರಟಿ ನಾಗ್ಪುರ್ ಕಡೆಗೆ ಪಯಣ ಬಳಸ್ತಾ ಇದ್ದೀವಿ. ಸ್ಟೇ 730 rupees ಪರ್ ಡೇ, ಟೋಟಲ್ 5600 ಸಮಥಿಂಗ್ ಏನೋ ಆಯಿತು. ಬಟ್ ಬಿಸ್ನೆಸ್ ಸಾಕಾದಾಗ ಆಗ್ತಾಯಿದೆ ಅವ್ರಿಗೆ ಈ ಲೊಕೇಶನಲ್ಲಿ. ಹಾಸ್ಟೆಲ್ ಇಲ್ಲ, ಗೋಸ್ಟ್ ಆಫ್ಸ್ ಇಲ್ಲ, ಇರೋದು ಒಂದೇ ಒಂದು ಹಾಸ್ಟೆಲರ್. ಆಮೇಲೆ ಇನ್ನೊಂದು ಇದು ಹೈಟೆಕ್ ಸಿಟಿಲಿದೆ. ಹೈಟೆಕ್ ಸಿಟಿಲಿ ಇರೋದ್ರಿಂದ ಫ್ರೈಡೇ ಸ್ಯಾಟರ್ಡೇ ತುಂಬ ರಶ್ ಇರುತ್ತೆ. ಅಷ್ಟು ಈಸಿಯಾಗಿ ಸ್ಲಾಟ್ ಸಿಗಲ್ಲ. ವೀಕ್ ಡೇಸೂ ಓಕೆ, ಒಂದು ರೇಂಜ್ಗೆ ಲೈಕ್ 60-70% ಆಕ್ಯುಪೆನ್ಸಿ ರೇಟ್ ಇದೆ. ಸೊ ಬಿಸ್ನೆಸ್ ಮಾಡೋ ಇಂಟೆನ್ಷನಿಂದ ಯಾರು ಈ ಕಡೆ ಓಪನ್ ಮಾಡಿದ್ರೆ ಹಾಸ್ಟೆಲ್ಸು ಒಳ್ಳೆ ವರ್ಕೌಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗಬೇಕು. ಸೊ ನಮ್ಗೆ ಇಲ್ಲಿಂದನೇ NH44 ಕನೆಕ್ಟ್ ಆಗೋಗುತ್ತೆ ಹೈಟೆಕ್ ಸಿಟಿ ಮೇನ್ ಫ್ಲೈಓವರ್. ಟೋಟಲ್ 7 hours. ಮಧ್ಯಾಹ್ನ 3:30 ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಇಫ್ ಇನ್ ಕೇಸ್ ಆ ಥರ ಇದ್ದರೆ ಇಮಿಡಿಯೇಟ್ ಅಲ್ಲಿಂದ ಇಂದೋರ್ಗೆ ಟ್ರೈ ಮಾಡ್ತೀನಿ, ನೋಡೋಣ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬೆಳಗ್ಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಮುಗಿಸಿದ್ದೀನಿ. ಮುಕ್ತರ್ ಸಿಕ್ಕಿದ್ರು. ಅವರು ಆ್ಯಕ್ಚುಲಿ ಇಲ್ಲಿ ನೈಟ್ ಶಿಫ್ಟ್ ಅವ್ರದ್ದು. ಸೊ ಬೆಳಗಿನ ಜಾವ 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ನಾನು 6 ಗಂಟೆಗೆ ಓಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ನಮ್ಮ ಮುಕ್ತರ್ಗೋಸ್ಕರ ನಾವು ಅಷ್ಟು ಮಾಡದೇ ಇದ್ರೆ ಹೇಗೆ? ಬರೀ ಇಂಥದೆಯಾ? ಇದ್ರಲ್ಲಿ ಬರೀ 10 ಸೆಕೆಂಡ್ ತಗೋತೀರ ನೀವು. ಬೀದರ್ಗೆ ಹೋಗ್ಬಿಟ್ಟು ಫೋನ್ ಎತ್ತಲ್ಲ, ಅದು ಇವರೇನೆ ಮುಕ್ತರ್. ಎಲ್ಲ ಹಳೆ ವ್ಲಾಗ್ಸಲ್ಲೆಲ್ಲ ಇವ್ರ ಹೆಸರು ಕೇಳಿ 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 ಯಾರು ಇವರು ಅಂದಿರ್ತೀರಲ್ಲ, ಇವರೇ. ಏನು ಮಾಡ್ಬೇಕು ಗುರು? ಮದುವೆ ಆದಮೇಲೆ ಗೊತ್ತಾಗುತ್ತೆ. ಪ್ರಪಂಚ ತಲೆಕೆಳಗಾರೋ ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಮದುವೆ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ಗುರು. ಹೇಳೋಕ್ಕಾಗಲ್ಲ ಗುರು. ವಿ ಕಾಂಟ್ ಎಕ್ಸ್ಪ್ರೆಸ್ ಲೈಫ್ ಆಫ್ ಮ್ಯಾರಿಡ್ ಮ್ಯಾನ್. ಸರ್ ನಂಬಕ್ಕೆ ಆಗಲ್ಲ ಸರ್, ಪೂರ್ತಿ ಇಂಗ್ಲಿಷು. ನಮ್ಮ ಮನೇಲಿ ಎಲ್ಲರೂ ಇಂಗ್ಲಿಷ್ ಕಣೋ, ಕನ್ನಡ ಯಾರನ್ನ ಮಾತಾಡ್ಲಿ ನೋಡೋಣ. ಎಲ್ಲ ಮಾಡೋಣಪ್ಪ ಇವಾಗ ಎಲ್ಲೋ ಕರ್ಕೊಂಡು ಹೋಗ್ತಾರೆ. ಎಲ್ಲಿ? ಶಾದಾಬ್ ಹೋಟೆಲ್ ಸ್ಪೆಷಲ್ ನಲ್ಲಿ ನಿಹಾರಿ. ಶಾದಾಬ್ ಹೋಟೆಲ್ ಚಾರ್ಮಿನಾರ್. ಶಾದಾಬಲ್ಲಿ ಟ್ರೈ ಮಾಡಿದ ತಕ್ಷಣ ಎಲ್ಲರಿಗೂ ಗೊತ್ತಲ್ವಾ, ನೀಲೋಫೋರ್ ಚಾಯ್. ನೀಲೋಫೋರ್ ವರ್ಲ್ಡ್ ಫೇಮಸ್ ಚಾಯ್, ಅದನ್ನು ಟೆಸ್ಟ್ ಮಾಡ್ತೀವಿ. ನೀಲೋಫೋರ್ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇಷ್ಟು ದೂರ ಬಂದಿದ್ದೀವಿ. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ, ಹಂಗೆ ಹೊಂಟೋಗೋಕ್ಕಾಗತ್ತಾ? ಹುಮ್ನಾಬಾದ್ಗೆ ಹೋದಾಗಂತೂ ಅವ್ರು ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ ಇವಾಗ ಅದು ಸಿಕ್ಕಿದ್ರು. ಅವ್ರ ಅಪಾಯಿಂಟ್ಮೆಂಟೇ ಭಾರಿ ಕಷ್ಟಪ್ಪ. ಮನೇಲಿ ಅವರೊಬ್ಬರೇ ಅರ್ನಿಂಗ್ ಅಲ್ಲ, ಸೊ ಸ್ವಲ್ಪ ಅವ್ರಿಗೂ ಕಷ್ಟಗಳಿರುತ್ತೆ, ಅರ್ಥ ಮಾಡ್ಕೋಬೇಕು ನಾವು. ಅವರು ಬ್ಯಾಕ್ ಟು ಬ್ಯಾಕ್ ಮದುವೆಗಳಿದೆ, ಅಲ್ಲಿ ಇಲ್ಲಿ ಓಡಾಡ್ತಾಯಿದ್ರು. ಒಂದು ಮದುವೆಗೆ ನನಗೂ ಕರ್ಕೊಂಡೋಗಿದ್ರು. ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಸ್ಟಾರ್ಟರ್ಸು. ಮುಕ್ತರ್ ಹೋಗ್ತಾರೆ ಹೇಳಿ ಮುಕ್ತರ್. ಹಲೋ, ನಾವು ಇವಾಗ ಶಾದಾಬ್ ಹೋಟೆಲ್ಗೆ ಬಂದಿದ್ವಿ. ಇದೇ ಫೇಮಸ್ ಶಾದಾಬ್ ಅಂತ. ಇಲ್ಲಿ ಬೆಂಗಳೂರು ಥರ ಇಲ್ಲ ನೋಡಿ ಜನ. ಬೆಳಗ್ಗೆನೆ ಇಲ್ಲಿ ಇಡ್ಲಿ ದೋಸೆ ತಿನ್ನಲ್ಲ ಗುರು. ಇಲ್ಲಿ ಬರೀ ಬಿರಿಯಾನಿ, ತಹಾರಿ. ಕುಷ್ಕ ಇರಲ್ಲ ಇವಾಗ. ಕುಷ್ಕ ಪಿಷ್ಕ ಇಲ್ಲಿ ಸಿಗಲ್ಲ ಗುರು. ತಹಾರಿ ಬಿಸ್ಕೆಟ್ ಚೆನ್ನಾಗಿತ್ತು ಇತ್ತು ಗುರು. ಬಟ್ ನೀವೇನ ಕಳಿಸಿದ್ರು? ಇಲ್ಲ, ಇದು ಇಷ್ಟಿ ಏನು ಇಷ್ಟಿ ಇದು ನಿಜಾಮ್ ಅವ್ರು ಕಳಿಸಿದ್ರು. ಉಸ್ಮಾನ್ ಮೀರ್ ಅಂತ ಕಳಿಸಿದ್ರು. ಉಸ್ಮಾನ್ ಮೀರ್ ಅಂತ 2ನೇ और 3ನೇ ನಿಜಾಮ್ ಇದು ಕಳಿಸಿದ್ರು. ಹಾಂ. ಸೊ ಎಲ್ಲರೂ ಚಾನ್ಮಿನಾರ್ ಅಂತ ಹೇಳ್ತಾರೆ. ಸ್ವಲ್ಪ ಈ ಕಡೆ ನೋಡಿದ್ರೆ ಇಲ್ಲಿ ನೋಡಿ, ಅದು ಮೆಕ್ಕಾ ಮಸ್ಜಿದ್. ಅದು ತುಂಬ ಫೇಮಸ್. ಏನಕ್ಕೆ ಗೊತ್ತಾ? ಕರ್ಕೊಂಡೋಗಿಲ್ಲ ನೀವು? ಹೋಗೋಣ. 2008 ಅಲ್ಲಿ ಮಸ್ಜಿದ್. ನಾವು ಹೊರಡೆ ಹೋಗಲಿಲ್ಲ, ಯಾಕಂದರೆ ನಾನು ಶಾರ್ಟ್ ಹಾಕಿದ್ದೀನಿ. ಯಾವ ಶಾರ್ಟ್ಸ್ ಬಿಟ್ಟಿದ್ದು? ಯಾವ ಶಾರ್ಟ್ಸ್? ಸೊ ನಾನು ಆಲ್ರೆಡಿ ಹೈಟೆಕ್ ಸಿಟಿ ಹತ್ರ ಇರೋದ್ರಿಂದ ಏನು ತೊಂದರೆ ಇಲ್ಲ, ಬೇಗ ಹೈವೇ ಕನೆಕ್ಟ್ ಆಗೋಯ್ತೀನಿ. ಗಾಡಿ ಚೈನ್ ಒಂದು ಟೈಟ್ ಮಾಡಿಸ್ಬೇಕು, ಅದೇ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ. ಸೌಂಡ್ ಬರ್ತೈತೆ ಚೈನ್ದು. ಚಾನಲ್ ಪೋಸ್ಟರ್ ಬಾಯ್. ಒನ್ ಅವರ್ 10 minutes ಆಯಿತು ಹೊರಗಡೆ ಬರೋಷ್ಟೊತ್ತಿಗೆ. ನಾನು ಟ್ರಾಫಿಕ್ ಇಲ್ಲ ಅಂದ್ಕೊಂಡೆ. ಸಿಟಿ ಹೊರಗಡೆ ಹೋಗೋದಕ್ಕೆ ಭಾರಿ ಟ್ರಾಫಿಕ್ಕು. ಮೋಸ್ಟ್ಲಿ ಟೂರಿಸ್ಟ್ ಬಸ್ಗಳೆಲ್ಲ ಹೋಗೋದು ಈ ಟೈಮ್ ಅನ್ಕೋತೀನಿ. ಮುಕ್ತರು ಅದೇ ಹೇಳ್ತಾಯಿದ್ರು ನನಗೆ. ಮಾರ್ನಿಂಗ್ 9-10 ಟೂರಿಸ್ಟ್ ಬಸ್ಗಳೆಲ್ಲ ಹೊರಗಡೆ ಹೋಗ್ತವೆ. ಸೊ ಆ ಟೈಮಲ್ಲಿ ನಿಮಗೆ ಟ್ರಾಫಿಕ್ ತುಂಬ ಸಿಗುತ್ತೆ ಅಂದ್ಬಿಟ್ಟು ಹಂಗೆ ಆಯಿತು. ರೇಂಜ್ 300 ಇದೆ. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಸಿಕ್ಕರೆ ಸಾಕಪ್ಪ. ಇಲ್ಲೇನು ಪೆಟ್ರೋಲ್ ರೇಟ್ 120 ರೂಪಾಯಿ ಎಲ್ಲಿಂದ ಹಾಕ್ಸೋ? ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೆ.
ಕರ್ನಾಟಕದಲ್ಲೇ 110 ಸ್ಟ್ರೈಟ್ ಒಂದೇ ರೋಡ್. 5600 ಕಿಲೋಮೀಟರ್ ಆಗಿದೆ, ಆಲ್ಮೋಸ್ಟ್ 5700. ನಾನು ಲಾಸ್ಟ್ ಟೈಮ್ ಸರ್ವಿಸ್ ಬಿಟ್ಟಿದ್ದು 1200 ಆಲ್ಮೋಸ್ಟ್, ಪ್ಲಸ್ 6000 ಅಂದರೆ 7200. ಬಟ್ ನಾನು ಆದಷ್ಟು 6500 6600 ಆ ಟೈಮ್ ಬಂದಾಗಲೇ ಬಿಟ್ಟರೆ ಬೆಟರು. ಫಸ್ಟ್ ನಾಗ್ಪುರ್ ರೀಚ್ ಆಗಿಬಿಡಬೇಕು. ಒಂದೇ ಶಾರ್ಟಲ್ಲಿ ಇಂದೋರ್ ಕಷ್ಟ. ನಾನು ಅವಾಗಲೇ ಹಾಕಿದ್ದು NHಗೆ, ಮಧ್ಯದಲ್ಲಿ 1 ಅವರ್ ಬ್ರೇಕ್ ಅಂದ್ರೂ ಟೈಮ್ ಆಗುತ್ತೆ. ರೋಡ್ ಏನು ಗುರು ಹಿಂಗಿದೆ. NH44 ಯಾವಾಗ ಬರುತ್ತಪ್ಪ? ಹೈದ್ರಾಬಾದ್ವರೆಗೂ NH44ಅಲ್ಲೇ ಬಂದೆ, ಅಲ್ಲಿ ರೋಡ್ ಚೆನ್ನಾಗಿತ್ತು. ಇಲ್ಲಿ ಯಾಕೋ ಸ್ವಲ್ಪ ಕ್ವಾಟ್ಲೆ ಕೊಡ್ತಾಯಿದೆ. ಇಲ್ಲಿ ಶೇರ್ ಆಟೋಗಳು ಹೆಂಗೆ ಹಾಕೋಬಿಟ್ಟವ್ರೆ ಅಂದರೆ, ಮುಂದೆಗಡೆ ಇಬ್ಬಿಬ್ರು ಕೂಣಿಸ್ಕೊಂಡು ಎಲ್ಲ ಟ್ರಿಪ್ ಹೊಡಿತವ್ರೆ. ಬಟ್ ಫುಲ್ ಆಟೋ ಕವರ್ ಮಾಡ್ಬಿಟ್ಟಿದ್ದಾರೆ ಅವರು, ರಾಡ್ಗಳು ಹಾಕಿ ಸೇಫ್ಟಿ ಮೆಷರ್ಸ್ ತಗೊಂಡವ್ರೆ. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋದೆ. ಬಟ್ ಆದ್ರೂ ಮುಂದೆಗಡೆ ಟೋಟಲ್ 4 ಜನ ಕೂತವ್ರೆ, ಡ್ರೈವರ್ ಸೇರಿಸಿ 4 ಜನ. ಯಪ್ಪ ದೇವ್ರೆ, ವೆಲ್ಡಿಂಗ್ ಮಾಡಿಬಿಟ್ಟು ನೀಟಾಗಿ ರಾಡ್ಗಳು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟವ್ರೆ. ಇಲ್ಲೊಂದು ಬರ್ತೈತೆ ನೋಡಿ, ಇಲ್ಲಿ ನೋಡಿ ಮುಂದೆಗಡೆ ಇದರಲ್ಲಿ ರಾಡ್ ಹಾಕಿ ಸುಮಾರು ಹೊತ್ತಾದ್ಮೇಲೆ ಇವಾಗ ಬಂದು ಜಾಯ್ನ್ ಆದೆ ನೋಡಿ ನ್ಯಾಷನಲ್ ಹೈವೇಗೆ. ಎಷ್ಟು ಕಿಲೋಮೀಟ್ರ್ ಓಡಿಸೋದಪ್ಪ ಬೆಳಗ್ಗೆಯಿಂದ? ಒಂದು 45-60 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ರೈಟಿನ ಒಂದೇ ಚೇಂಜ್ ಇಲ್ಲ. ಇಲ್ಲಿ ನೋಡಿ ಮುಂದೆಗಡೆ ಈ ಲಾರಿ ಎಷ್ಟು ಲೋಡ್ ಹಾಕೊಂಡು ಹೋಗ್ತಾವನೆ. ಇಫ್ ಇನ್ ಕೇಸ್ ಏನಾರು ಆದರೆ ಅವನಿಗೇನು ತೊಂದರೆ ಇಲ್ಲ, ಬಟ್ ಬೇರೆಯವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ಇವತ್ತಿನ ಫಸ್ಟ್ ಟೋಲ್ ಗೇಟ್ ಯಾವುದಪ್ಪ ಇದು? ಮನೋಹರವಾಗಿದೆ ಇದು, ನಯನ ಮನೋಹರಾಬಾದ್, ತೆಲಂಗಾಣ ಸ್ಟೇಟ್ ಪೊಲೀಸ್. ಉರಿತೈತೆ ಗುರು, ಜೆಲ್ ಸೀಟ್ ಹಾಕೋಬೇಕು, ಇಲ್ಲಾಂದ್ರೆ ಈ ಬಿಸಿಲಲ್ಲಿ ಜಾಸ್ತಿ ಓಡ್ಸೋಕ್ಕಾಗಲ್ಲ. ಆಮೇಲೆ ವಾಟ್ ಅ ವಿಷನ್, ಎಂತ ಥಾಟ್ ಇದು, ಹುಚ್ಚಿಡಿತು ನಮ್ಮ ಟೀಮ್ಗೆ. ಶ್ರೀನಗರ್ 2500 ಚಿಲ್ಲರೆ. 2500 ಅಂದರೆ 5 ದಿನ ಬೇಕಲ್ಲ ಗುರು ರೀಚ್ ಆಗಬೇಕು ಅಂದರೆ ಅಲ್ಲಿಗೆ. ಅಲ್ಲಿ ಹೋಗೋಕ್ಕಾಗತ್ತಾ ಏನೂ ಐಡಿಯಾ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ಅಷ್ಟೇ. ಯಾವಾಗ ಬೋರ್ ಆಗುತ್ತೆ ಆವಾಗ ರಿಟರ್ನ್ ಹೊಡೆದ್ಬಿಡ್ತೀನಿ. ಕಾಗದದ ಧ್ವನಿಯಲ್ಲಿ ರಕ್ಷಿತ್ ಶೆಟ್ಟಿ ರಿಟರ್ನ್ ಹೋಗ್ತಾನಲ್ಲ ಹಂಗೆ. ಅವ್ನಿಗೆ ಯಾವಾಗ ಸಾಕು, ಏನು ಸುಸ್ತಾಯಿತು, ಏನು ರಿಟರ್ನ್ ಹೋಗ್ಬೇಕು ಅಂತ ಅನ್ಸುತ್ತೆ, ಅವಾಗ ರಿಟರ್ನ್ ಹೋಗ್ಬಿಡ್ಬೇಕು. ಇದು ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂತ ಹಾಕಿದ್ದಾರೆ, ಗೊತ್ತಿಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಬೆಳಗ್ಗೆ ಈ ಟೈಮಲ್ಲಿ ಆ್ಯಕ್ಟಿವ್ ಆಗಿರುತ್ತೆ ಆ್ಯಕ್ಚುಲಿ, ಬಟ್ ಸುತ್ತ ಪ್ರೊಟೆಕ್ಷನ್ಸ್ ಇದೆ. ಮೋಸ್ಟ್ಲಿ ಈಸಿಯಾಗಿ ಯಾವುದು ವೈಲ್ಡ್ ಲೈಫ್ ಅಂದರೆ ಪ್ರಾಣಿಗಳು ಯಾವುದು ಕ್ರಾಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಪಡೆಗೆ ಅದು ಹೋಗ್ತಾ ಇರುತ್ತೆ. ಇದೊಂದು ಒಳ್ಳೆ ಫೀಚರ್ ಗುರು, ಸ್ವಲ್ಪ ಹೊತ್ತು ಕೈಗೆ ರೆಸ್ಟ್ ಸಿಗುತ್ತೆ ನೋಡಿ. ಇವಾಗ ಹಿಂಗೆ ಸ್ಟಾಪ್ ಮಾಡಿದೆ, ಮತ್ತೆ ಬೇಕು ಅಂದರೆ ಇಲ್ಲಿಗೆ ಸೆಟ್ ಮಾಡ್ಕೋಬೋದು. ಮತ್ತು 85 ಸ್ಟಾರ್ಟು. ಎಬೋ 90-95 ನಾನು ಸಜೆಸ್ಟ್ ಮಾಡಲ್ಲ. ಆಮೇಲೆ ಇದು ಕ್ರೂಸ್ ಕಂಟ್ರೋಲ್ ಆನ್ ಆಗೋದೇ ಎಬೋ 50 ಇದ್ದರೆ ಮಾತ್ರ. ನನ್ನ ಟಾರ್ಗೆಟ್ ಇದ್ದಿದ್ದು 5800 ರೀಚ್ ಆಗಿದ ತಕ್ಷಣ ಎಲ್ಲರೂ ಒಂದು ಕಡೆ ಒಂದು ಸ್ಮಾಲ್ ಸ್ಟಾಪ್ ಕೊಡೋಣ ಅಂತ. ನೆಕ್ಸ್ಟ್ ಯಾವ್ದಾರ ನಿಲ್ಲಿಸೋ ಅಂತ ಜಾಗ ಸಿಕ್ಕಿದ್ರೆ ಇಮ್ಮಿಡಿಯೇಟ್ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿಬಿಡಬೇಕು. ಒಂದು 5 ನಿಮಿಷ. ಸ್ಮಾಲ್ ಪಿಟ್ ಸ್ಟಾಪ್ ಆಯಿತು. ನೆಕ್ಸ್ಟು ಎಷ್ಟು ಕಿಲೋಮೀಟ್ರ್ ಆದಮೇಲೆ ಕೊಡುವ? ಇವಾಗ 5800, ಮೇ 5900 ಕೊಡುವ. ಮಾರ್ನಿಂಗ್ ಜೋಶಲ್ಲಿ 150 ಹೊಡೆದುಬಿಟ್ಟಿದ್ದೀನಿ. ನೆಕ್ಸ್ಟ್ ಇನ್ನು 100ಗೆ ಕೊಡುವ, ನೋಡೋಣ. ಚಲೋ. ಮೈಕು ಕಟ್ಟ 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 ಸೌಂಡ್ ಬರ್ತದೆ ನೋಡಿದ್ರೆ. ವಾಡೆ ನಾನು ಕ್ಲಿಪ್ಪಿಂಗ್ ಹ್ಯಾಂಡಲ್ ಹಾಕಿದ್ದೆ, ಅದು ಬೇಡ. ಇವಾಗ ಒಳಗಡೆ ಇಂಟರ್ನಲ್ ಇಂಟರ್ಕಾಮ್ದು ಮೈಕ್ಗೆ ಫಿಟ್ ಮಾಡಿಟ್ಟಿದ್ದೀನಿ. ಮೋಸ್ಟ್ಲಿ ಇವಾಗ ಸೌಂಡ್ ಬರಬಾರ್ದು. ಪದ್ಮಾವಜಿವಾಡಿ ಅಗ್ರಿಕಲ್ಚರ್ ಮಾಡ್ತಾರೆಲ್ಲೋ ಗೊತ್ತಿಲ್ಲ. ಅಲ್ಲಿ ಮಾಡ್ತಾರೆ ನೋಡಿ, ಇದೆ ಲೈಟಾಗಿ. ರೈಟ್ ಸೈಡ್ ಮನೆಗಳಿದೆ, ಲೆಫ್ಟ್ ಸೈಡ್ ಮಾತ್ರ ಫುಲ್ ಬ್ಯಾರನ್ ಲ್ಯಾಂಡ್. ರೈಟ್ ಸೈಡಲ್ಲಿ ದೂರದಲ್ಲಿ ಮನೆಗಳೆಲ್ಲ ಇದೆ. ಇಲ್ಲಿ ಹಾಕೋದು ನೋಡಿ, ನಿಜಾಮಾಬಾದ್ ಡಿಸ್ಟಿಕ್. ಫುಲ್ಲು ಸುತ್ತು ಬೇಲಿ ಹಾಕವ್ರೆ.
ಅಡವಿ ಶಾಖ ಅಂತ ಹಾಕೋರೆ. ಅದಕ್ಕೆ ರೋಡ್ ಸ್ವಲ್ಪ ಎತ್ತರದಲ್ಲಿದೆ. ಯಾರಾದರೂ ಇಲ್ಲಿವರೆಗೂ ವ್ಲಾಗ್ಸ್ ನೋಡ್ತಾ ಇದ್ದರೆ ಮೋಸ್ಟ್ಲಿ ನಿಮಗೆ ಈ ಥರ ಟೂರಿಂಗ್ ವ್ಲಾಗ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾರ ಇದೇ ಥರ ಬೇರೆ ವ್ಲಾಗ್ಸನ್ನು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೊಡ್ಬೋದು. ನಾವು ಅದಕ್ಕಿಂತ ಜಾಸ್ತಿ ಇನ್ನೇನು ಆಸೆ ಪಡೋಲ್ಲ. ಇದೇನಿದು ಬ್ಲೂ ಸಿಗ್ನಲ್ಲು, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮತ್ತು ಫುಲ್ ಬ್ಯಾರನ್ ಲ್ಯಾಂಡ್. ಇಲ್ಲಿ ಮಧ್ಯದಲ್ಲಿ ಬಿಲ್ಡಿಂಗ್ ನೋಡಿ ಕಟ್ತಾವ್ರೆ, ಸುಮಾರು ಭತ್ತ ಹಾಕ್ತಾವ್ರೆ ಇವಾಗ. ಓ ಮಳೆ ಬಂದಿದೆ ಈ ಕಡೆ ಸ್ವಲ್ಪ, ಅದಕ್ಕೆ ಪೈರ್ ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಇಲ್ಲೇ ಇದೆ ನೋಡಿ ನಿಜಾಮಾಬಾದ್. ಓ ಆದಿಲಾಬಾದ್ ಅಂತ ಇನ್ನೊಂದಿದೆ. ಓಕೆ ನಿಜಾಮಾಬಾದ್. ಮೋಸ್ಟ್ಲಿ ರಿಂಗ್ ರೋಡ್ ಇದೆಯಾ ಅಂತ. ಇಲ್ಲ ಡೈರೆಕ್ಟ್ 6324 ನಾಗ್ಪುರ್ 340 11 ಗಂಟೆ 340 ಕಿಲೋಮೀಟ್ರ್ ಬೇಗ ರೀಚ್ ಆಗ್ಬೋದಾ? ಬೆಳಗ್ಗೆಯಿಂದ ಆಲ್ಮೋಸ್ಟ್ 160 ಬಂದಿದ್ದೀವಿ. 160 ಬರೋಕ್ಕೆ 8:30 11 o'clock ಆಗಿದೆ. ಸೊ ಮೋಸ್ಟ್ಲಿ ಬೇಕಾಗ್ಬೋದು, ಅಪ್ ಟು 6ವರೆಗೂ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ನೋಡಿ ಅಲ್ಲಿ ಬೆಳಗ್ಗೆ ಇದಾಕ್ಬಿಟ್ಟಿದ್ದಾರೆ ಬೆಂಕಿ. ನೋಡಿ ಇಲ್ಲೂ ಬೆಂಕಿ ಹಾಕಿದ್ದಾರೆ. ಅಲ್ಲೆಲ್ಲ ಬೆಂಕಿ ಹಾಕೋದಿಲ್ಲ, ಗಾಡಿ ಫುಲ್ಲು ಸುಡ್ತೈತೆ. ಮುಟ್ಟಿದ್ರೆ ಆಮ್ಲೆಟ್ ಆಗೋಗುತ್ತೆ ಕಾಲು. ಮಧ್ಯದಲ್ಲಿ ಮತ್ತೆ ರೆಸ್ಟ್ ಕೊಡಬೇಕು. ಇಲ್ಲೊಂದು ಚರ್ಚ್ ಇದೆ ಕ್ಯೂಟಾಗಿ, ಮಾತ್ರ ಭಯಂಕರ ತಣ್ಣಗಿರುತ್ತೆ ನೀರಲ್ಲಿ. ಈ ಬಿಸಿಲಿಗೆ ಏನಾರ ಇಳಿದ್ರೆ ವೀಡಿಯೋದಲ್ಲಿ ಕಾಣಿಸೋದೇ ಹೋಗುತ್ತಿಲ್ಲ. ಅಲ್ಲಿ ಮೋಡಗಳ ಮಧ್ಯದಿಂದ ಕೆಲವೊಂದು ಸ್ಟ್ರೈಟ್ ಲೈನ್ಗಳು ಬಿಸಿಲು ಬೀಳ್ತಾ ಇರೋ ಥರ ಕಾಣಿಸ್ತಾ ಇತ್ತು ನನಗೆ. ಸಖತ್ತಾಗಿದೆ ವ್ಯೂ. ಅದು ಫುಲ್ಲು ಟಾಪಿಂದ ಕಾಣಿಸ್ತಾ ಇದೆ. ಟಾಪ್ ವ್ಯೂ ಇದು ಸಿಟಿದು. ಯಾವ ಸಿಟಿ ಗುರು ಇದು? ನಿಜಾಮಾಬಾದ್ 29, ಕರೀಂನಗರ್ ವರಂಗಲ್ 109, ನಾಗ್ಪುರ್ 316. ಇನ್ನು ತೆಲಂಗಾಣ ದಾಟಿಲ್ಲ ನಾವು. ಇದು ನೋಡಿ ರೋಡು ಏನು ಸೆಕ್ಸಿ ಆಗಿದೆ. ಸ್ಟ್ರೈಟ್ ರೋಡು, ಫುಲ್ ಪ್ಯಾರಲಲ್ ಥರ ಕಾಣಿಸ್ತಾ ಇದೆ. ಡ್ರೋನಲ್ಲಿ ಇದ್ದರೆ ಸಖತ್ತಾಗಿ ಕಾಣಿಸೋದು. ನಮ್ಮ ಹತ್ರ ಡ್ರೋನ್ ಇಲ್ವೇ, ತುಂಬ ಸಖತ್ತಾಗಿದೆ ರೋಡ್ ಇದು. ಮಾನ್ಸೂನಲ್ಲಿ ಬಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ರೋಡ್ ಇದು. ಪರವಾಗಿಲ್ಲ, ಸ್ವಲ್ಪ ತಂಪಾಯ್ತು ನೆರಳು. ಹೆಂಗೆ ಪುಡಿ ಆಗೈತೆ ನೋಡಿ ಇದು ಕಲ್ಗಳು. ರೈಟ್ ಸೈಡಲ್ಲಿ ಅಷ್ಟಿಲ್ಲ, ಇದರಲ್ಲೇ ಜಾಸ್ತಿ. ಫುಲ್ ಪುಡಿ ಕಲ್ಗಳು. ಯಾರು ಮಾಡಿರೋದಾ ಅಥವಾ ಇರೋದೇ ಹಿಂಗೆ ಇದು? ಅಲ್ಲೊಂದು ಸ್ವಲ್ಪ ಇದೆ ಪುಡಿ ಬೆಟ್ಟ. ಶ್ರೀನಗರ್ 2500. ನಲ್ಲೂರು ಏನೋ ಐತೆ ಇದು. ಇನ್ನು ತೆಲಂಗಾಣದಲ್ಲೇ ಇದ್ದೀವಿ. ಯಾವಾಗ ಗುರು ಬಾರ್ಡರ್ ಸಿಗೋದು? ವೆಲ್ಕಮ್ ಟು ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ಬೋರ್ಡೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇಫ್ ಇನ್ ಕೇಸ್ ಸಿಕ್ಕಿದ್ರೆ ಮಾಡೋದು. ಹಿಂಗೆ ಆಟೋದು ನನ್ನ ಮಕ್ಕಳು ಭಯಂಕರ ಭಯ ಗುರು. ಲೆಫ್ಟಲ್ಲಿ ಹೋಗ್ತಾರೆ, ರೈಟಲ್ಲಿ ಬರ್ತಾರೇನೋ. ಅಲ್ಲಿ ನೋಡಿ ಮೇಡೆ ಶೀಟ್ ಬೇರೆ ಹಾಕೊಂಡವನೆ. ಲಾರಿಗಳಿಗೆ ಗೊತ್ತು ಬೈಕ್ ಅವರು ಲೆಫ್ಟಲ್ಲಿಂದ ಓವರ್ಟೇಕ್ ಮಾಡ್ತಾರೆ, ಅವ್ರ ಜಾಗ ಹಂಗೆ ಬಿಟ್ಬಿಡ್ಬೇಕು ಅಂದ್ಬಿಟ್ಟು. ಈ ಆಟೋದವ್ರು ಹಿಂದೆಗಡೆ ನಾವೇನೋ ಆರೋ ನೋಡಿದ್ಬಿಟ್ರೆ ಲೆಫ್ಟ್ ರೈಟ್ ಅಂದ್ಬಿಟ್ಟು ನಮಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಜಾಮ್ ಜಲ್ ಟೋಲ್ ಪ್ಲಾಜಾ. ಇಲ್ಲಿ ಮೂತ್ರ ವಿಸರ್ಜನೆಗೆ ಜಾಗ ಇದೆ? ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನೆರಳೇ ಇಲ್ಲ ಇಲ್ಲಿ. ಮೂತ್ರ ವಿಸರ್ಜನೆ ಎಲ್ಲಿಂದ ಮಾಡೋದು? ವೇ ಬ್ರಿಡ್ಜ್ ಇದೆ. ಇಲ್ಲಿದೆ, ಬೇಡ ಮುಂದಕ್ಕೆಲ್ಲರೂ ನೋಡುವ. ಆ್ಯಕ್ಚುಲಿ 5900ಗೆ ಸ್ಟಾಪು ಅಂತ ಹೇಳಿದ್ದೆ. 5900 ಬಂತು. ರೋಡ್ ಸೈಡ್ ನೆರಳು ಬೇಕು. ರೋಡ್ ಸೈಡ್ ನೆರಳು ಸಿಕ್ಕರೆ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು. ನಾಗರಾಜು, ಬಾಯ್ ಅಂಕಲ್. ಇವಾಗ ನಾನು ಸ್ವಲ್ಪ ಹೊತ್ತು ಮುಂಚೆ ಮಾತಾಡಿಸ್ತಾ ಇದ್ನಲ್ಲ, ಅವರು ಆ್ಯಕ್ಚುಲಿ ಅವ್ರ ಕಸ್ಬು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಈ ಊರುಗಳಲ್ಲಿ ಮತ್ತು ಏರಿಯಾಗಳಲ್ಲಿ ಕೋತಿಗಳು ಜಾಸ್ತಿ ಆಗೋದ್ರೆ ಇವರೇನು ಮಾಡ್ತಾರೆ, ಒಂದು ದೊಡ್ಡ ಜಾಲರಿ ಹಾಕ್ಬಿಟ್ಟು ಫುಲ್ಲು ಕೋತಿಗಳನ್ನ ಟ್ರ್ಯಾಪ್ ಮಾಡಿ ಆ ಕೋತಿಗಳನ್ನ ತೊಗೊಂಡು ಕಾಡಿಗೆ ಹೋಗ್ಬಿಟ್ಟು ಬಿಡೋದಂತೆ. ಒಳ್ಳೇದಾಗಲಿ ಅವ್ರಿಗೂ. ಹಿಂಗೆ ನನಗೆ ಅದೇ ಖುಷಿ. ಹಿಂಗೆ ಎಲ್ಲರೂ ಒಂದು ಕಡೆ ನಿಲ್ಲಿಸಿದಾಗ ಯಾರು ಹಿಂಗೆ ಮಾತಾಡಿಸ್ತಾ ಇರ್ತಾರಲ್ಲ, ಸೊ ನಾನು ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಾ ಇರ್ತೀನಿ. ಅವ್ರು ತೆಲುಗಲ್ಲೇ ಮಾತಾಡ್ತಾಯಿರೋ, ನಾನು ಅವ್ರ ತೆಲುಗಲ್ಲೇ ಮಾತಾಡ್ತಾ ಇದ್ದೆ.
ಅವ್ರು ಅದೇ ಕೇಳೋರು, ಏನು ಬ್ರೋ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ತೆಲುಗು, ನಿಮ್ಮ ತೆಲುಗು ಅವರು ಅಂದರು. ಇಲ್ಲಪ್ಪ ನಾವು ಕನ್ನಡದವರು, ಹಾಗೆ ವಿಶಾಲ ಹೃದಯದವರು, ಎಲ್ಲರಿಗೂ ಅವ್ರವ್ರ ಭಾಷೆಯಲ್ಲೇ ಉತ್ತರ ಕೊಡ್ತೀವಿ ನಾವು, ಆದರೆ ನಮ್ಮ ಭಾಷೆನ ಮಾತ್ರ ಯಾರೂ ಮಾತಾಡಲ್ಲ ಅಂತಂದೆ. ನಾನು ಪರ್ಸ್ನಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆಲ್ಲ ಓಡಾಡ್ತಾ ಇರ್ತೀನಿ ಅಂದ್ಕೊಂಡು. ನನಗೇನೋ ಸಡನ್ನಾಗಿ ಕೆಲವೊಂದು ವ್ಲಾಗರ್ಸ್ ನೋಡಿ ಇನ್ಫ್ಲೂಯೆನ್ಸ್ ಆದೆ. ಅಂದ್ಕೊಂಡೆ ಅಲ್ಲ, ಇರೋದೊಂದೇ ಲೈಫ್ ಅಲ್ವಾ, ಮನೆ ಹತ್ರ ಇರೋ ಸುತ್ತಮುತ್ತ ಮಾತ್ರ ನೋಡಿರ್ಬೋದು. ಪ್ರಪಂಚ ಜ್ಞಾನ ತಿಳ್ಕೊಬೇಕು ಅಂದರೆ ಸುತ್ತಮುತ್ತ ಸುತ್ತಾಡಬೇಕು, ಬೇರೆ ಊರುಗಳಿಗೆ ಹೋಗಬೇಕು, ಬೇರೆ ರಾಜ್ಯಗಳಿಗೆ ಹೋಗಬೇಕು. ಅದರಲ್ಲೂ ನಾವು ಇಂಡಿಯಾದಲ್ಲಿ ಹುಟ್ಟಿದ್ದೀವಿ, ಅದಕ್ಕಿಂತ ದೊಡ್ಡ ಪುಣ್ಯ ಏನೇನಿಲ್ಲ. ಪ್ರತಿ 150-200 ಕಿಲೋಮೀಟ್ರಿಗೆ ಭಾಷೆ ಚೇಂಜ್ ಆಗುತ್ತೆ, ಲ್ಯಾಂಗ್ವೇಜ್, ಜನ ಚೇಂಜ್ ಆಗ್ತಾರೆ, ಅವ್ರ ಕಲ್ಚರ್ ಚೇಂಜ್ ಆಗುತ್ತೆ. ಯಾವುದರಿಂದ ಏನು ಅಡಾಪ್ಟ್ ಮಾಡ್ಕೋಬೇಕು, ಯಾವುದರಿಂದ ಏನು ಅವಾಯ್ಡ್ ಮಾಡಬೇಕು, ಈ ರೀತಿಯಾದಂಥ ಕಲಿಕೆನ ನೀವು ಯಾವತ್ತೂ ಪುಸ್ತಕದಲ್ಲಿ ಎಷ್ಟು ಓದಿದ್ರೂ ಅದನ್ನು ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡೋವರೆಗೂ ಅದು ನಿಮ್ಮ ತಲೆಗೆ ಹೋಗಲ್ಲ. ತುಂಬ ವರ್ಷಗಳಾದಮೇಲೆ ಯೋಚನೆ ಮಾಡಬೇಕಾದ್ರೆ ನಿಮಗೆ ಇವೆಲ್ಲ ಫ್ಲ್ಯಾಶ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾನು ಇಲ್ಲಿ ಹೋಗ್ತಾ ಇದ್ದೆ, ಈ ಟೈಮ್ಗೆ ಈ ಊರಲ್ಲಿ ಈ ರೀತಿ ನಡೆಯುತ್ತೆ, ಈ ರೀತಿ ಫಂಕ್ಷನ್ಗಳಾಗುತ್ತೆ, ಈ ರೀತಿ ಕಾರ್ಯಗಳು ನಡೆಸ್ಕೊಡ್ತಾರೆ, ಆಮೇಲೆ ಇಲ್ಲಿ ಈ ರೀತಿ ಬೆಲೆಗಳು ನಡೀತಾ ಇದೆ. ಅದರಿಂದ ನಿಮ್ಗೇನು ಉಪಯೋಗ ಆಗುತ್ತೆ, ಉಪಯೋಗ ಆಗಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಕೆಲವೊಂದು ಇನ್ಫಾರ್ಮೇಷನ್ನು ನಿಮಗೆ ಈ ರೀತಿ ತಿಳ್ಕೊಳ್ಳೋದೇ ಬೆಟರ್. ಅವ್ರವ್ರ ಅನಿಸಿಕೆ. ಕೆಲವೊಬ್ರಿಗೆ ನಾನು ಮನೇಲಿ ಇದ್ಕೊಂಡೇ ಇರಬೇಕು ಅಂತ ಅನಿಸುತ್ತೆ, ಅದು ಅವ್ರ ಅಭಿಪ್ರಾಯ. ಅವ್ರು ಯಾವ ಥರ ಬೇಕಾದರೂ ಜೀವನ ನಡೆಸ್ಬೋದು. ಕಾನ್ಸ್ಟೆಂಟ್ ಈಸ್ ದ ಓನ್ಲಿ ಚೇಂಜ್ ಇನ್ ಲೈಫ್ ಅಂದ್ಬಿಟ್ಟು ಯಾವುದೋ ಒಂದು ಕೋಟ್ಸ್ ಇದೆ, ಅದೇನಾ ಮೋಸ್ಟ್ಲಿ. RCB ಅಭಿಮಾನಿ ಇಲ್ಲೂ ಯಾವ್ದು ಗುರು ಇದು RCBಗಳು. ನಾವು ಅಂದ್ಕೊಳ್ಳೋ ಫಾರೆಸ್ಟ್ ಏನೋ ಅಮೆಝಾನ್ ಫಾರೆಸ್ಟಲ್ಲಿರೋ ಥರ ಫುಲ್ಲು ದಟ್ಟವಾಗಿ ಕಾಡು ಬೆಳ್ಕೊಬಿಟ್ಟಿರುತ್ತೆ ಅನ್ಕೋತೀವಿ. ಅವೆಲ್ಲ ಸೀನೇ ಇಲ್ಲ. ತುಂಬ ಜನ ಸ್ಮಗ್ಲರ್ಸ್ಗಳಲ್ಲೂ ಅವರೆಲ್ಲ ಏನು ಮಾಡ್ತಾರೆ, ಕಾಡಲ್ಲಿರೋ ಪ್ರಾಣಿಗಳನ್ನಾಗಲಿ ಮರಗಳನ್ನಾಗಲಿ ಎಲ್ಲ ಕಟ್ ಮಾಡಿ ಕಾಡನ್ನೆಲ್ಲ ಬೋರ್ಡ್ ಮಾಡ್ತಾವ್ರೆ. ಸೊ ಪ್ರಾಣಿಗಳು ಏನು ಮಾಡೋಕ್ಕಾಗತ್ತೆ, ಅವರು ನೆಲೆ ಸೂರು ಹೂಡಿಕೊಂಡು ಸಿಟಿ ಕಡೆ ಓಡ್ತಾರೆ. ನಾವು ಆಮೇಲೆ ಅನ್ನೋದೇನೋ ಊರಿಗೆ ಪ್ರಾಣಿ ಬಂದ್ಬಿಟ್ಟಿದೆ ಅಂತೀವಿ. ಊರಿಗೆ ಪ್ರಾಣಿ ಬಂದಿಲ್ಲ ಗುರು, ಪ್ರಾಣಿಗಳಿರೋ ಊರಲ್ಲೇ ನೀವು ಮನೆ ಮಾಡ್ಕೊಂಡಿದ್ದೀರಾ ಅಂತ ಯಾರು ಹೇಳೋದು ಅವ್ರಿಗೆ? ಹಿಂದೆಗಡೆನೂ ಲಿಟ್ರಲಿ ಯಾರೂ ಇಲ್ಲ, ಫುಲ್ಲು ಬೆಟ್ಟ ಗುಡ್ಡಗಳು, ಫುಲ್ಲು ಫಾರೆಸ್ಟ್ ಏರಿಯಾ. ನಾನು ಒಬ್ಬನೇ ಇದ್ದೀನಿ. ರೋಡ್ ದೂರಕ್ಕೂ ಯಾರೂ ಇಲ್ವಲ್ಲ ಗುರು. ಯಪ್ಪ, ಅಲ್ಲಿ ಹಿಂದೆಗಡೆ ಒಂದು ಲಾರಿ ಬಿಟ್ಟರೆ ಫುಲ್ ನನ್ನ ಕಣ್ಣಾಚಾಗಿ ಇನ್ನೇನು ಕಾಣಿಸ್ತಾ ಇಲ್ಲ. ಹಿಂದೆಗಡೆನೂ ಅಷ್ಟೇ, ಮುಂದೆಗಡೆನೂ ಅಷ್ಟೇ. ಎಲ್ಲೊಂದು ಇವಾಗ ಕಾರ್ ಬಂತು, ನೀರು ಪೈಪ್ಲೈನ್. ರಿಸ್ಕಿ ನೋಡ್ದಾ, ಎಲ್ಲೆಲ್ಲ ಕರ್ಕೊಂಡು ಬರ್ತಾಯಿದ್ದೀನಿ ನಿನ್ನ. ಲಕ್ಕಿ ಬಾಯ್ ನೀನು, ನನ್ನ ಹತ್ರ ಸಿಕ್ಬಿಟ್ಟಿದ್ಯಾ. ಹಾಕ್ಬಿಡ್ತಾಯಿದ್ದೀನಿ ನಿನ್ನಂತೂ. ಫುಲ್ಲು ಕೋತಿಗಳು ಲೈನು ಕುತ್ಕೊಬಿಟ್ಟವೆ. ಸೀಟ್ ಕಾದಿಲ್ವಾ? ಸೀಟ್ ಮೇಲೇ ಕೂತೈತಲ್ಲ ಗುರು. ಲೆಫ್ಟ್ ಸೈಡು ಆ್ಯಕ್ಚುಲಿ ನೀರಾವರಿ ಜಾಗ ಇದು, ಬಟ್ ಎಲ್ಲ ಬಲ್ತೋಗೈತೆ. ಅಲ್ಲೊಂದು ಕಲ್ಲು ಫಾರ್ಮೇಷನ್ ನೋಡಿದೆ, ಸಖತ್ತಾಗೈತಿ. ಕಾಣಿಸುತ್ತೆ, ತೋರಿಸ್ತೀನಿ. ಅಲ್ಲಿ ನೋಡಿ, ಹಸುಗಳು ಹೋಗ್ತಾಯಿದೆ, ಫುಲ್ಲು ಕಲ್ಲು. ಬೋರೆಗಾಂವ್ ಊರ ಹೆಸರು, ಬೋರೆಗಾಂವ್. ರೋಡ್ ಮಾತ್ರ ಫುಲ್ಲು ಕ್ಲೀನಾಗಿದೆ. ಅಲ್ಲಿ ಹಿಂದೆಗಡೆ ಮೇಂಟೆನೆನ್ಸ್ ನೋಡಿದೆ ನಾನು. ಹಸುಗಳು ಹೋಗ್ತಿದ್ದಾವೆ. ಗೋಮಾತಾ. ಯಾರ ನೋಡಿದ್ರೆ ಮೆಂಟ್ಲಾಗ್ಬಿಟ್ಟವ್ರೇನೋ ಗುರು. ಮೆಂಟ್ಲಾಗ್ಬಿಟ್ಟಿದ್ದೀನಿ ಗುರು ನಾನು. ಕಾರ್ಗಳಲ್ಲಿ ಬಂದವ್ರು ಮಾತ್ರ ಟೋಲ್ ಕಟ್ಟಿನೇ ಡಮಾರಾಗೋಯ್ತಾರೆ. ಏನಿದು ಟೋಲ್ ಪ್ಲಾಜಾ ಹೆಸರು? ರೋಲ್ ಮಾಮ್ದಾ ಟೋಲ್ ಪ್ಲಾಜಾ. ನಮ್ಗೆ ಯಾವ ಟೋಲ್ ಇಲ್ಲ, ಏನೂ ಇಲ್ಲ, ಹೋಗ್ತಾ ಇರ್ಬೋದು. ಅಲ್ಲಿ ಯಾವುದೋ ಒಂದೇ ಒಂದು ಎಕ್ಸ್ಪ್ರೆಸ್ ವೇ ಇದೆ, ಅದು ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಸಲ ಚೆಕ್ ಮಾಡ್ಕೋಬೇಕು. ಅದೊಂದು ಎಕ್ಸ್ಪ್ರೆಸ್ ವೇಲಿ ಮಾತ್ರ ಹೋಗಂಗಿಲ್ಲ. ಇದೊಂದು ಎಲ್ಲ ಕಡೆನೂ ಹಾಕಿಟ್ಟವ್ರೆ, ಆ್ಯಡ್ ಬ್ಲೂ ಅಂದ್ಬಿಟ್ಟು ಬೆಂಕಿ ಹಾಕ್ಬಿಟ್ಟಿದ್ದಾರೆ ಪೂರ್ತಿ. ಕೆಳಗಡೆ ಫುಲ್ಲು ಸುಟ್ಟೋಗೈತೆ, ಏನೂ ಇಲ್ಲ, ಫುಲ್ಲು ಕರ್ಕಲಾಗ್ಬಿಟ್ಟಿದೆ. ಬರೀ ಸಣ್ಣ ಮರಗಳು ಮಾತ್ರ ಐತೆ. ಕೆಳಗಡೆ ಫುಲ್ಲು ಸುಟ್ಟೋಗೈತೆ, ಫುಲ್ ಮಾಡಿಫೈ ಮಾಡೋರು. ಇಲ್ಲೆಲ್ಲ ಫುಲ್ ಸೋಲಾರ್ ಪ್ಯಾನಲ್ಸು. ವಾವ್,
ಗುಡ್ ಇನಿಷಿಯೇಟಿವ್. ಇನ್ವರ್ಟರ್ ಎಲ್ಲ ಹಾಕ್ಬಿಟ್ಟು ಸೋಲಾರ್ ಪ್ಯಾನಲ್ಸ್ ಹಾಕ್ಬಿಟ್ಟಿದ್ದಾರೆ. ಅಪ್ 230, ಇನ್ನು 230 ಅಂದರೆ ಆಲ್ಮೋಸ್ಟ್ ರಾಮನಗರದಿಂದ ಪೆಟ್ರೋಲ್ ಪಂಪ್ ಇದೆ, ಪೆಟ್ರೋಲ್ ಹಾಕ್ಸ್ಕೊಬಿಡೋಣ. ರೇಂಜ್ 107 ತೋರಿಸ್ತಾ ಐತೆ. ಒಂದು 2 ಲೀಟ್ರು ಬಫರ್ ಅಂದ್ಕೊಂಡ್ರು ಬೇಕು. ನೀನು ಮಲ್ಕೊಳ್ಳೋ ಶಿಷ್ಯ, ನಿನಗಲ್ಲ. ಆಲ್ಮೋಸ್ಟ್ ನಾನು ರೂಮು ನಾಗ್ಪುರಿಂದ ಸ್ವಲ್ಪ ಹೊರಗಡೆ ಮಾಡ್ತಾಯಿದ್ದೀನಿ, ಯಾಕಂದರೆ ನಮಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗೋಕ್ಕಿರುತ್ತೆ. ಆ ರೀಸನ್ಗೋಸ್ಕರ. ಆದರೂ ಬರೋಷ್ಟಲ್ಲಿ ಸುಸ್ತಾಗೋಯ್ತಪ್ಪ. ಸಿಟಿ ಒಳಗಡೆ ಎಲ್ಲ ಓಕೆ, ಸ್ವಲ್ಪ ಹೊರಗಡೆ ಇನ್ನೂ ಮೆಟ್ರೋ ಎಲ್ಲ ಮಾಡ್ತಾವ್ರೆ. ನಾನು ಒಳಗಡೆ ಅಷ್ಟೊತ್ತಿಗೆ ಕ್ಯಾಮ್ರಾ ಹಾಕ್ಕೊಂಡಿರಲಿಲ್ಲ, ಕ್ಯಾಮ್ರಾ ಇವಾಗ ಹಾಕೋತಾ ಇರೋದು.